ಕ್ವಶನ್ ಪೇಪರನ್ನು ತಂದಿದ್ದೀನಿ. ಇದು 9th ಸೆಟ್ ಕ್ವಶನ್ ಪೇಪರ್ ಇದೆ. ನಾಳೆನೂ ಒಂದು ಕ್ವಶನ್ ಪೇಪರ್ ಬರ್ತದೆ. ಆಮೇಲೆ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು 1 ಅಥವಾ 2 ವಿಡಿಯೋ ಖಂಡಿತವಾಗಿ ಕೊಡ್ತೀವಿ. ಸೊ ವಿಡಿಯೋ ನೋಡಿದ ತಕ್ಷಣ ನೀವು ಎಲ್ಲ ಮೈಂಡ್ ಕೂಲ್ ಆಗಬೇಕು, ಚೆನ್ನಾಗಿ ಎಕ್ಸಾಮಲ್ಲಿ ಮಾರ್ಕ್ಸ್ ಬರಬೇಕು. ನಾವು ಹೇಳಿರ್ತಕ್ಕಂಥ ಕ್ವಶನ್ ಮ್ಯಾಕ್ಸಿಮಮ್ ನಿಮ್ಮ ಕ್ವಶನ್ ಪೇಪರಲ್ಲಿ ಇರಬೇಕು ಅನ್ನೋದೇ ನಮ್ಮ ಆಸೆ. ಸೊ ತಾವೆಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿ. ಈ ಒಂದು ಸರಣಿ ಎಲ್ಲ ವಿಷಯಗಳಲ್ಲೂ ಕೂಡ ಹೀಗೆ ಇರ್ತದೆ. ದಯಮಾಡಿ ನೀವು ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರನ್ನು ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ 9ನೇ ಸೆಟ್ನ ಕ್ವಶನ್ ಪೇಪರ್ ನೋಡೋಣ. ಪ್ರಾಣಾಹುತಿ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಪ್ರಾಣಾಹುತಿ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಹರ್ಷ, ಸಂತೋಷ, ಆಶ್ಚರ್ಯ, ವಿಷಾದ, ದುಃಖ ಈ ಭಾವನೆಗಳನ್ನು ಸೂಚಿಸ್ತಕ್ಕಂಥ ಇರಬೇಕಾದ ಚಿಹ್ನೆ ಕೇಳಿದ್ದಾರೆ. ಅದಿತು ಭಾವಸೂಚಕ ಅಂತಕ್ಕಂಥದ್ದು 2ನೇ ಉತ್ತರ. 3ನೇ ಪ್ರಶ್ನೆ, ಪುಣ್ಯ ಪದದ ತದ್ಭವ ರೂಪ ಕೇಳಿದ್ದಾರೆ. ಸೊ ಉತ್ತರ ಇದೆ ಪುಣ್ಯ ಅಂತಕ್ಕಂಥದ್ದು. ಪ್ರಶ್ನೆ 4 ಇರ್ತಕ್ಕಂಥದ್ದು ಕಡೆಯೋಳು ಪದ ಈ ವಿಭಕ್ತಿಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ 4ನೇ ಪ್ರಶ್ನೆ ಉತ್ತರ ಸಪ್ತಮಿ ಅಂತಕ್ಕಂಥದ್ದು ಬರ್ತದೆ. 5ನೇ ಪ್ರಶ್ನೆ, ಕೊಟ್ಟಿರೋ ಪದಗಳಲ್ಲಿ ಹಿಂದೂಸ್ತಾನಿ ಪದಕ್ಕೆ ಸೇರಿರ್ತಕ್ಕಂಥ ಉದಾಹರಣೆ ಕೇಳಿದ್ದಾರೆ. ಸೊ 5ನೇ ಪ್ರಶ್ನೆ ಉತ್ತರ ಕಾರ್ಖಾನೆ ಅಂತ ಬರ್ತದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾಪದ ಕೇಳಿದರೆ. ಸೊ ಉತ್ತರ ಏನಾಗ್ತದೆ, ಮಾಡನು ಅಂತಕ್ಕಂಥದ್ದು ನಿಷೇಧಾರ್ಥಕ ಕ್ರಿಯಾಪದ ಆಗ್ತದೆ. ಸಂಬಂಧೀಕರಣದಲ್ಲಿ ನೋಡೋಣ. ಅಂಗೈ ಅನ್ನೋದು ಅಂಶಿ ಸಮಾಸ ಆದ್ರೆ ಹಳಗನ್ನಡ ಯಾವ ಸಮಾಸ ಕೇಳಿದ್ದಾರೆ. ಹಳಗನ್ನಡ ಅಂತಕ್ಕಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಮುಂದಿನ ಪ್ರಶ್ನೆ, ಚಂಪಕಮಾಲ ವೃತ್ತ ಅಕ್ಷರಗಣ ಆದರೆ ಕಂದ ಪದ್ಯ ಏನಂತ ಕೇಳಿದ್ದಾರೆ. ಅದು ಮಾತ್ರಾಗಣ ಅಂತ ಕರೀತಾರೆ. ಎಸ್. ಮುಂದಿನ ಪ್ರಶ್ನೆ 9, ಓಟ ಕೃದಂತ ಭಾವನಾಮ ಆದರೆ ಓಡಿ ಅಂತಕ್ಕಂಥದ್ದು ಏನು ಕೇಳಿದ್ದಾರೆ. ಸೊ ಓಡಿ ಅಂತಕ್ಕಂಥದ್ದು ಕೃದಂತಾವ್ಯಯ ಆಗ್ತದೆ. ಮುಂದಿನ ಪ್ರಶ್ನೆ, ಬಳಿರೆ ಅಂದು ಭಾವಸೂಚಕ ಅವ್ಯಯ ಆದರೆ ಅಹುದು ಅನ್ನೋದು ಏನು ಕೇಳಿದ್ದಾರೆ. ಅದು ಕ್ರಿಯಾರ್ಥಕ ಅವ್ಯಯ ಅಂತಕ್ಕಂಥದ್ದು ಆಗ್ತದೆ. ಎಸ್. 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಏನೆಂದು ಹರಸಬೇಕೆಂದು ರಾಮನನ್ನು ಶಬರಿ ಕೇಳಿದಳು ಅಂತ ಕೇಳಿದ್ದಾರೆ. ನನಗೆ ಪುಣ್ಯಲೋಕ ದೊರೆಯುವಂತೆ ಹರಸೆಂದು ರಾಮನನ್ನು ಶಬರಿ ಕೋರ್ತಾಳೆ. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಅಂತ 12ನೇ ಪ್ರಶ್ನೆ ಇದೆ. ಉತ್ತರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಖಂಡಿತವಾಗಿ ಫಲವನ್ನು ಕೊಡ್ತವೆ ದೇವನೂರು ಮಹಾದೇವರ ಪ್ರಕಾರ. ಪ್ರಶ್ನೆ 13, ವೃಕ್ಷ ಸಾಕ್ಷಿಯ ಕೃತ್ರಿಮವೆಂದು ಧರ್ಮ ಬುದ್ಧಿಯು ಹೇಗೆ ನಿರ್ಧರಿಸಿದನು ಅಂತ ಕೇಳಿದ್ದಾರೆ. ಉತ್ತರ ಇದೆ ದೈವವಾಗಿದ್ದರೆ ಅದು ಸತ್ಯವನ್ನೇ ಹೇಳುತ್ತಿತ್ತು, ಅದು ಸುಳ್ಳು ಹೇಳಿದ್ದರಿಂದ ದೈವವಲ್ಲವೆಂದು ಅದು ಕೃತ್ರಿಮ ಎಂದು ಧರ್ಮ ಬುದ್ಧಿಯು ನಿರ್ಧರಿಸಿದನು ಅಂತ ತಾವುಗಳು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 14, ಕಾರ ಸಾಹೇಬ ಬೆಂಕಿ ಚೆಂಡಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಉತ್ತರ ಇದೆ ಎಸ್. ಹೆಬ್ಲಕ್ನನ್ನು ಹನುಮನು ಗುಂಡಿಟ್ಟು ಕೊಂದ ಸುದ್ದಿ ತಿಳಿದ ಬಳಿಕ ಎಸ್. ಕಾರ ಸಾಹೇಬ ಕೋಪದಿಂದ ಬೆಂಕಿ ಆಗ್ತಾನೆ. ಮುಂದಿನ ಪ್ರಶ್ನೆ, ದೃಪದನು ಎಲ್ಲಿ ರಾಜನಾಗಿದ್ದನು ಅಂತ ಕೇಳಿದ್ದಾರೆ. ಸೊ ದೃಪದನು ಭದ್ರಾವಳಿ ಎಂಬಲ್ಲಿ ರಾಜ ಆಗಿದ್ದ. ಪ್ರಶ್ನೆ 16, ಗರ್ವನನ್ನು ಬಿಡಿಸದಿದ್ದರೆ ಜನರು ಏನೆಂದು ಕೊಳ್ಳುವರೆಂದು ಲವನು ಹೇಳ್ತಾನೆ ಅಂತ ಕೇಳಿದ್ದಾರೆ. ಸೊ ಗರ್ವನನ್ನು ಬಿಡಿಸದಿದ್ದರೆ ಜನರು ಜಾನಕಿಯನ್ನು ಬಂಜೆ ಎಂದು ತಿಳಿಯುವರೆಂದು ಲವನು ಹೇಳ್ತಾನೆ. 17ನೇ ಪ್ರಶ್ನೆ ಉತ್ತರ ಬಾಲರವಿ ಎಲ್ಲಿ ಕೊರಗಿದನು ಅಂತ ಕೇಳಿದ್ದಾರೆ. ತೂತು ಬಿದ್ದ ಸೀರೆಯಲ್ಲಿ. ಸೊ ಬಾಲರವಿ ಸೊರಗಿದ್ದಾನೆ ಅಂತ ತಾವೇನು ಮಾಡಬಹುದಾಗಿತ್ತು, ಬರಿಬಹುದಾಗಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳು ಯಾವ್ಯಾವು ಸ್ವಲ್ಪ ನೋಡ್ಕೊಡ್ರಿ. ಸಜ್ಜನರ ಬಾಳೆಯಲ್ಲಿ ಶಾಂತಿ ಸಂಯೋಗ ಯಾವಾಗ ಕಾಣಿಸಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ 18ರ ಪ್ರಶ್ನೆ ಇದೆ, ಸಜ್ಜನರ ಬಾಳಿನಲ್ಲಿ ಯಾವಾಗ ಸಂಯಮ ಶಾಂತಿ ಕಾಣ್ತದೆ ಅಂತಕ್ಕಂಥದ್ದು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ವಚನ ಧರ್ಮದ ಬಗ್ಗೆ ದೇವನೂರರ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಸೊ 20ನೇ ಪ್ರಶ್ನೆ ಇದೆ. ಸೊ ವಚನ ಧರ್ಮದ ಬಗ್ಗೆ ಲೇಖಕರಾಗಿರ್ತಕ್ಕಂಥ ದೇವನೂರು ಮಹಾದೇವ ಏನಂತ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ 20, ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಇರೋ ತೊಡಕುಗಳೇನು ಅಂತ ಕೇಳಿದ್ದಾರೆ. ಇದಿತ್ತು. ಸೊ ನಾವು ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಬೇಕಾದ್ರೆ ಯಾವೆಲ್ಲ ತೊಡಕುಗಳು ಬರ್ತವೆ ಅನ್ನೋದು. ಮುಂದಿನ ಪ್ರಶ್ನೆ, ದುಷ್ಟ ಬುದ್ಧಿಯು ತನ್ನ ತಂದೆಗೆ ಏನೆಂದು ಹೇಳಿದನು ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋಣ 21ರದ್ದು. ಸೊ ದುಷ್ಟ ಬುದ್ಧಿ ತನ್ನ ತಂದೆಗೆ ಯಾವೆಲ್ಲ ಮಾತುಗಳನ್ನು ಹೇಳಿದ ಅಂತಕ್ಕಂಥದ್ದು. 22ನೇ ಪ್ರಶ್ನೆ ಬಂತು, ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಕೇಳಿದ್ದಾರೆ. 22ರಲ್ಲಿ ಸೊ ಹಲಗಲಿ ಗ್ರಾಮಕ್ಕೆ ಯಾತಕ್ಕಾಗಿ ದಂಡು ಬಂದು ಸೇರ್ತದ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಆ ಪ್ರಶ್ನೆಯ ಉತ್ತರ ಇಲ್ಲಿ 22ರಲ್ಲಿ ಸೊ ಇಲ್ಲಿವರೆಗೂ ಕೂಡ ಅದು ಇರ್ತಕ್ಕಂಥದ್ದು. 23ನೇ ಪ್ರಶ್ನೆ ಬಂತು, ಯಜ್ಞಾಂಶದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಅಂತ ಕೇಳಿದ್ದಾರೆ. ಇದಿದೆ. ಸೊ ಯಜ್ಞಾಂಶದ ಹಣೆಯ ಪಟ್ಟಿಯಲ್ಲಿ ಏನೆಲ್ಲ ಬರೆದಿತ್ತು ಅಂತಕ್ಕಂಥ ಮಾಹಿತಿ. 24, ನಾರಾಯಣ ಗುರು ಅವರ ಪ್ರಮುಖ ಆಶಯ ಏನಾಗಿತ್ತು. ಸೊ 24ರ ಪ್ರಶ್ನೆ ಉತ್ತರ ಇದೆ. ಸೊ ನಾರಾಯಣ ಧರ್ಮ ಪರಿಪಾಲನಾ ಯೋಗವನ್ನು ಕಟ್ತಾರೆ. ಅದರ ಮುಖ್ಯವಾಗಿರ್ತಕ್ಕಂಥ ಆಶಯದ ಬಿಂದುಗಳನ್ನು ಅವ್ರು ಏನು ಮಾಡಿದ್ದಾರೆ 24ರಲ್ಲಿ ಇಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ನಲ್ಲಿ ಭಗತ್ ಸಿಂಗ್ ಮಾಡಿದ್ದೇನು ಅಂತ ಕೇಳಿದ್ದಾರೆ 25ರಲ್ಲಿ. ಸೊ ಎಸ್, ಕ್ರಾಂತಿಕಾರಿ ಜಲಿಯನ್ ವಾಲಾಬಾಗ್ನಲ್ಲಿ ಏನೆಲ್ಲ ಮಾಡ್ತಾನೆ ಅನ್ನತಕ್ಕಂಥದ್ದು ಉತ್ತರ 25ರಲ್ಲಿ ಇದೆ. 26ನೇ ಪ್ರಶ್ನೆ,
ಲೇಖಕರು ಯಕ್ಷಗಾನ ಬರೆಯಲು ಕಾರಣ ಮತ್ತು ಹಿನ್ನೆಲೆ ಏನು ಅಂತ ಕೇಳಿದ್ದಾರೆ. ಇದಿದೆ 26ನೇ ಪ್ರಶ್ನೆ. ಲೇಖಕರು ಯಕ್ಷಗಾನವನ್ನು ಬರಲಿಕ್ಕೆ ಯಾವೆಲ್ಲ ಕಾರಣವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶಗಳನ್ನು ಅವ್ರು ಏನು ಮಾಡಿದ್ದಾರೆ ಅದರಲ್ಲಿ ಕೊಟ್ಟಿದ್ದಾರೆ. 22ನೇ ಪ್ರಶ್ನೆ ಬಂತು, ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಅಂತ ಕೇಳಿದ್ದಾರೆ. ಸೊ 22ನೇ ಪ್ರಶ್ನೆ ಉತ್ತರ, ಮಲೆನಾಡಿನಲ್ಲಿ ಲೇಖಕರು ದೀಪದ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿರ್ತಕ್ಕಂಥ ಪರಿ ಇದೆ. ಅದನ್ನು ನೀವು ಕೂಡ ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಇದೇ ತರಹ ಬರಿಬೇಕಿತ್ತು. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ಪೂತಿನ ಮತ್ತು ಕೇಶವ್ ಬಲಿರಾಮ್ ಹೆಡ್ಗೆ ವಾರ್ ಅವರ ಬಗ್ಗೆ ಕೊಟ್ಟಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಪೂತಿನ ಅವ್ರ ಬಗ್ಗೆ ಬಂದೇ ಬರ್ತದೆ, ಬಟ್ ಕೇಶವ್ ಬಲಿರಾಮ್ ಹೆಡ್ಗೆ ವಾರ್ ಅವರ ಹೊಸದಾಗಿ ಇದೇ ವರ್ಷ ಪರಿಚಯ ಮಾಡಿದ್ದಾರೆ. ಸೊ ಹೀಗಾಗಿ ಅದು ಮೋಸ್ಟ್ ಎಕ್ಸ್ಪೆಕ್ಟಿವ್ ಕೂಡ ನಾವು ಏನು ಮಾಡ್ಬೋದು. ಸೊ ಜನ್ಮ ಕಾಲ ಆಗಿರ್ಬೋದು, ಸ್ಥಳ, ಕೃತಿ, ವಿಶೇಷತೆಗಳನ್ನು ತಾವೇನು ಮಾಡ್ಬೋದು, ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. 3 ಸಾಲಿನ ಪದ್ಯ ಇದೆ. ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕಾಗಿತ್ತು. ಏನು ಹೇಳಿ ಕರ್ಣಚಿತ್ತ ಅಂತಕ್ಕಂಥ ಸಾಲಿದೆ, ಅದು ಭಾಮಿನಿ ಷಟ್ಪದಿಗೆ ಉದಾಹರಣೆ ಆಗ್ತದೆ. ಈ ಥರ ಪ್ರಸ್ತಾರ ಹಾಕಬೇಕಿತ್ತು. ಮುಂದಿನ ಪ್ರಶ್ನೆ, ಸತಿಪತಿಗೊಳಗಂದಾಗುವನ ಭಕ್ತಿ ಅಮೃತದೊಳು ವಿಷ ಭರಿಸಿದಂತೆ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು ಲುಪ್ತೋಪಮ ಅಲಂಕಾರ ಆಗ್ತದೆ. ಸೊ ಯಾವ ಥರ ಅಲಂಕಾರ ಸಮನ್ವಯಗೊಳಿಸಬೇಕು, ಅದರ ಲಕ್ಷಣ ಹೇಗೆ ಬರಿಬೇಕು ಅನ್ನೋದನ್ನು ಕೇಳಿದ್ದಾರೆ. ಈ ಥರ ಬರೆದ್ರೆ 3 ಅಂಕ ಕೊಡ್ತಾರೆ. ಇನ್ನು ಗಾದೆ ಮಾತು ಕೊಟ್ಟಿದ್ರು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಕ್ಕಂಥದ್ದಿದೆ. ಇದಿತ್ತು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಕ್ಕಂಥ 2 ಪ್ರಶ್ನೆಗಳಿದ್ದಾವೆ. ಖಂಡಿತವಾಗಿ ಅವುಗಳನ್ನು ನೋಡಿ. ಸೊ ಸ್ಫುಟವಾಗಿ ಒಂದು 12 ಸಾಲುಗಳನ್ನಾದರೂ ಕೂಡ ತಾವು ಗಾದೆ ಮಾತು ವಿಸ್ತಾರ ಬರೆದ್ರೆ 3 ಅಂಕ ಕೊಡ್ತಾರೆ. ಸಂದರ್ಭ ಸಹಿತ ಹೇಳಿಕೆಗಳು ಬತ್ತು. ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಅಂತ ಕೇಳಿದ್ರು. ಇದು ಯಾವ ಪಾಠದಂತ ಹೇಳ್ತೀನಿ. ಸೊ ಪಾಸ್ ಮಾಡ್ತೀನಿ. ಸೊ ನೀವು ಏನು ಮಾಡ್ಕೊಡ್ರಿ ಅದನ್ನು ನೋಡ್ಕೊಡ್ರಿ. ಶುಕನಾಸನ ಉಪದೇಶ ಪಾಠದ ಅದು ವಾಕ್ಯ ಅದ. ಮುಂದಿನ ಪ್ರಶ್ನೆ, ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತಕ್ಕಂಥ ಕೇಳಿದ್ದಾರೆ. 34ನೇ ಪ್ರಶ್ನೆ, ಲಂಡನ್ ನಗರ ಪಾಠದ ವಾಕ್ಯ ಇದೆ. ಸೊ ಯಾವ ಥರನಾಗಿ ಅದನ್ನು ಸಂದರ್ಭ ಬರಿಬೇಕು ಅನ್ನೋದನ್ನು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಇಂಥ ಜೀವ ಪೋಷಕ ದ್ರವ್ಯವನ್ನು ಯಾರೊಬ್ಬನೂ ಪೋಲು ಮಾಡಬಾರದು ಅಂತ ಇದೆ. ಸೊ ಇದಿತ್ತು 35ನೇ ಪ್ರಶ್ನೆ ಉತ್ತರ, ಶ್ರೇಷ್ಠ ಭಾರತೀಯ ಚಿಂತನೆಗಳು ಅಂತಕ್ಕಂಥ ಪಾಠದಲ್ಲಿ ಅದನ್ನು ಏನು ಮಾಡಿದ್ದಾರೆ, ಆ ವಾಕ್ಯವನ್ನು ಇಲ್ಲಿಂದ ಆರಿಸಿದ್ದಾರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂಖ್ಯೆ 36, ಹೊಸಗಾಲದ ಹಸು ಮಕ್ಕಳ ಹರಸಿ ಅಂತ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇದಿತ್ತು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯದ ಸಾಲಿತ್ತು. ಸೊ ಈ ಥರ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಇಲ್ಲಿವರೆಗೆ ಸ್ವಾರಸ್ಯ ಕೊಟ್ಟಿದ್ದಾರೆ, ನೋಡ್ಕೊಡ್ರಿ. ಮುಂದೆ ಇದೆ ಹಸೂರು ಹಸುದಿಳೆ ಯುಸಿರು ಅಂತ ಇದೆ. ಸೊ ಅದು ಇತ್ತು ಹಸೂರು ಅಂತಕ್ಕಂಥ ಕುವೆಂಪು ಅವರು ಬರೆದಿರ್ತಕ್ಕಂಥ ಪದ್ಯದ ಸಾಲು. ಮುಂದಿನ ಹೇಳಿಕೆ ಇದೆ, ಸಮರದೊಳೆನ ಗಜ್ಜ ಪೋರೆ ಮಾವುದು ಕಜ್ಜಂ ಅಂತ ಇದೆ. ಸೊ ಅದಿತ್ತು ಛಲಮನೆ ಮೆರವಂ ಅಂತಕ್ಕಂಥ ಪದ್ಯದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯಗಳಿದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಪದ್ಯ ಇದೆ, ಕಲುಷಿತವಾದಿ ಹಿಡಿದು ಮುಟ್ಟೋನವರೆಗೆ ಮರಗಳೆಲ್ಲವೂ ಹಿಡಿದು ಬಿತ್ತೋನವರೆಗೆ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಇದನ್ನು ಕೂಡ ಇಲ್ಲಿ 2 ಪದ್ಯಗಳನ್ನು ಕೊಟ್ಟಿದ್ದೀವಿ. ಚೆನ್ನಾಗಿ ಅವುಗಳನ್ನು ನೋಡಿಕೊಂಡು ಪ್ರಿಪ್ರೇಷನನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಮುಂದೆ ಇತ್ತು ಈ ಪದ್ಯಭಾಗದ ಮೌಲ್ಯ ಆಧರಿಸಿ ಸಾರಾಂಶ ಬರೆಯಬೇಕಿತ್ತು. ಮರಳು ಮಾಧವ ಮಾಹಿಯ ರಾಜ್ಯದ ಅಂತಕ್ಕಂಥ ಪದ್ಯಭಾಗ ಇದೆ. ಅದರ ಮೌಲ್ಯವನ್ನು ತಾವೇನು ಮಾಡಬೇಕಾಗಿತ್ತು, ಈ ಥರನಾಗಿ ಸ್ಫುಟವಾಗಿ ಚೆನ್ನಾಗಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. 4 ಅಂಕದ ಪ್ರಶ್ನೆಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಅಂತ ಕೇಳಿದ್ದಾರೆ. ಸೊ ಇದಿತ್ತು 41ನೇ ಪ್ರಶ್ನೆ ಉತ್ತರ. ಮುಂದಿನ ಪ್ರಶ್ನೆ, ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರರ ಕೊಡುಗೆಗಳನ್ನು ಕೇಳಿದ್ದಾರೆ. ಇದಿದೆ ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳು ಶಿಕ್ಷಣದ ಕ್ಷೇತ್ರದ ಬಗ್ಗೆ. ಇಲ್ಲಿವರೆಗೂ ಕೂಡ ತಾವೇನು ಮಾಡ್ಬೋದು, ಬರಿಬೋದು. ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಶಯಗಳೇನು ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. 42ನೇ ಪ್ರಶ್ನೆ ನೋಡ್ಕೊಡ್ರಿ. ಅದಿತ್ತು ಉತ್ತರ. ಇಲ್ಲಿವರೆಗೂ ಕೂಡ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಸೊ ಅದನ್ನು ಪಾಸ್ ಮಾಡಿ ಸ್ವಲ್ಪ ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಸೊ ಇದು ಉತ್ತರ ಇತ್ತು. ಇನ್ನು ಗದ್ಯ ಭಾಗವನ್ನು ನೋಡಿ ಉತ್ತರಗಳನ್ನು ಬರಿಬೇಕಾಗಿತ್ತು. 2 ಪ್ರಶ್ನೆಗಳಿಗೆ ಉತ್ತರಗಳು 2 ಇಲ್ಲಿದ್ದಾವೆ. ಇನ್ನು ಡೈರೆಕ್ಟಾಗಿ ಪತ್ರಕ್ಕೆ ಹೋಗೋಣ. ಒಂದು ಪತ್ರ ಪ್ರಜಾವಾಣಿ ದಿನಪತ್ರಿಕೆ ಸಂಪಾದಕರಿಗೆ ಬರಿಬೇಕಿತ್ತು, ಒಂದು ತಂದೆಗೆ ಪತ್ರ ಬರಿಬೇಕಿತ್ತು. ಸೊ ಪತ್ರದ ವಿಷಯಗಳನ್ನು ತಾವು ತಿಳ್ಕೊಂಡಿರೋಂತ ಅನಿಸ್ತದ. ಸಂಪಾದಕರಿಗೆ ಬರೀತಕ್ಕಂಥ ಪತ್ರ, ತಂದೆಗೆ ಬರೀತಕ್ಕಂಥ ಪತ್ರ ಇದೆ. ಸೊ ಇನ್ನೊಂದು ಸಾರಿ ಅದನ್ನು ಪಾಸ್ ಮಾಡಿ ನೋಡಿ. ಲಾಸ್ಟ್ಗೆ 2 ನಿಬಂಧ ಇದ್ದಾವೆ. ಸಾಮಾಜಿಕ ಪಿಡುಗುಗಳು ನೋಡ್ಕೊಡ್ರಿ. ಓಕೆ, 2ನೇದು ಕೊಟ್ಟಿದ್ದಾರೆ. ರೈತರ ಆತ್ಮಹತ್ಯೆಗೆ ಕಾರಣ ಮತ್ತು ಪರಿಣಾಮಗಳು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಿಬಂಧ ಇದೆ. ಇನ್ನೊಂದು ಪ್ರಶ್ನೆಯೊಂದಿಗೆ ಸಿಗ್ತೀನಿ, ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋ